ಎಲ್ಲರಿಗೂ ನಮಸ್ಕಾರ. ತುಂಬ ಜನ ತಮಗೆ ಗೊತ್ತಿದ್ದೋ ತಮಗೆ ಗೊತ್ತಿಲ್ಲದೇನೋ ಈ ಮಾತ್ರೆಗಳನ್ನು ತಗೊಳ್ಳೋದು ಒಂಥರ ಹವ್ಯಾಸ ಆಗಿದೆ. ದೇಹಕ್ಕೆ ಅಗತ್ಯ ಇದೆಯೋ ಅಗತ್ಯ ಇಲ್ಲವೋ ಗೊತ್ತಿಲ್ಲದೇ ಎಲ್ಲರೂ ತಗೋತಾರೆ ಅಂತ ಹೇಳಿ ತಗೊಳ್ಳುವಂಥದ್ದು. ಕಾಯಿಲೆ ಇದೆ ಕಾಯಿಲೆ ಇಲ್ಲ ಮಾತ್ರೆ ತಗೊಳ್ಳೋದು, ಡಾಕ್ಟ್ರನ್ನ ಸಂಪರ್ಕ ಮಾಡದೇ ತಗೊಳ್ಳುವಂಥದ್ದು ಒಂದನೇದು. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಈ ಯುವಕರಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಅನವಶ್ಯಕವಾಗಿ ಮಾತ್ರೆ ತಗೊಳ್ಳೋದು. ಹೇಗಪ್ಪ ಅಂದರೆ, ಮೊನ್ನೆ ನಾನು ನೋಡಿದಂತಹ ಒಂದು ಘಟನೆಯನ್ನು ಹೇಳ್ತೇನೆ. 26 ವರ್ಷದ ಒಬ್ಬ ಯುವಕ, ಮನೆಯನ್ನು ಜವಾಬ್ದಾರಿಯನ್ನು ಹೊತ್ತಂಥ ಯುವಕ, ಮದುವೆಯ ಕನಸುಗಳನ್ನು ಹೊತ್ತಿರುವಂತಹ ಯುವಕ, ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸು. ಅದೇ ರೀತಿಯಾದಂತಹ ಕನಸನ್ನು ಹೊತ್ತ ಒಬ್ಬ ಯುವಕ ಈ ಬಾಡಿ ಬಿಲ್ಡಿಂಗ್ ಸೇರ್ಕೋತಾನೆ, ಅಂದರೆ ಜಿಮ್ಮನ್ನು ಸೇರ್ಕೋತಾನೆ. ಮೊದಲ ಒಂದು ವಾರ ಆ ಕಡೆ ಈ ಕಡೆ ತನ್ನ ಸುತ್ತಮುತ್ತಲು ಯಾರ್ಯಾರು ವರ್ಕೌಟ್ ಮಾಡ್ತಾರಲ್ಲ ಅವರನ್ನೆಲ್ಲ ಗಮನಿಸ್ತಾನೆ. ಗಮನಿಸಿದಾಗ ಅವನಿಗೆ ಕಾಣುವಂಥದ್ದು, ನನ್ನ ದೇಹ ಬಹಳ ಸನಕಲಿದೆ, ಸಣ್ಣ ಇದ್ದೀನಿ, ಅವ್ರ ಥರ ನಾನು ಕೂಡ ಒಳ್ಳೆ ದೇಹವನ್ನು ಕಾಪಾಡಬೇಕು, ಉದ್ದೇಶ ತಪ್ಪಲ್ಲ ಮಾಡ್ಕೋತಾ ಏನು ಮಾಡ್ತಾನೆ, ಅವರನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೃಷ್ಠಭಾಗದಲ್ಲಿ ಪದೇ ಪದೇ ನೋವು ಸ್ಟಾರ್ಟ್ ಆಗುತ್ತೆ. ಅದನ್ನು ವೈದ್ಯರಿಗೆ ತೋರಿಸಿದಾಗ ವೈದ್ಯರು ಹೇಳಿದ್ದು, ಈ ತೊಡೆಯ ಏನು ಎಲುಬಿದೆ ಅದರಲ್ಲಿ ಒಂದು ಬಾಲ್ ಥರ ಒಂದು ಕಾಣುತ್ತೆ, ಅದಕ್ಕೆ ಫೀಮರ್ ಬೋನ್ ಅಂತ ಹೇಳ್ತೀವಿ. ಆ ಬೋನಿನ ಮೇಲ್ಭಾಗ ಜಾಯಿಂಟ್ ಆಗಿರುತ್ತೆ ಒಂದು ಬಾಲ್ಗೆ. ಆ ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಒಂದು ಸೆಳೆತ ಬರುವಂಥದ್ದು, ಅಲ್ಲಿ ಪೆಟ್ಟಾಗಿರುವಂಥದ್ದು, ಅದು ಟೊಳ್ಳಾಗಿರುವಂಥದ್ದನ್ನು ಹೇಳ್ತಾರೆ. ಯಾವುದರ ಅಡ್ಡ ಪರಿಣಾಮ ಇದು? ಯಗ್ಗಾಬಿಗ್ಗಾಗಿ ತೆಗೆದುಕೊಂಡಂತಹ ಮಾತ್ರೆಯ ಪರಿಣಾಮ. ಇದು ಆ 4 ಜನರಲ್ಲಿ ಕ್ರಮೇಣವಾಗಿ ಕಾಣ್ತಾ ಬರುತ್ತೆ. ಪರಿಣಾಮವಾಗಿ ಅವರಿಗೆ ನಡೆದಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹೊರಗಡೆಯಿಂದ ನೋಡಿದ್ರೆ ಭಾರಿ ಒಳ್ಳೆ ಬಿಲ್ಡರ್ ಕಣ್ಣಂಗೆ ಕಾಣ್ತಾನೆ, ಬಟ್ ಒಳಗಡೆ ದೇಹದ ಎಲುಬುಗಳು ಸಹಿತ ಟೊಳ್ಳಾಗ್ತಾ ಬರುತ್ತೆ. ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ ಈ ಕಂಡೀಷನ್ನ. ಈ ರೀತಿಯಾದಂತಹ ಅವಸ್ಥೆಗೆ ಇವತ್ತು ಯುವಕರು ಜಾರ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರಿಗೆ ದೇಹವನ್ನು ಕಟ್ಟುಮಸ್ತಾಗಿ ಇಟ್ಕೋಬೇಕು ಅನ್ನುವಂಥದ್ದು ಖಂಡಿತವಾಗಿಯೂ ಒಳ್ಳೆಯ ಉದ್ದೇಶ. ಆದರೆ ಸರಿಯಾದ ಮಾರ್ಗದಲ್ಲಿ ದೇಹವನ್ನು ದಂಡಿಸಿ ಆಯುರ್ವೇದ ಮತ್ತು ಯೋಗದ ನೀತಿಗಳ ಪ್ರಕಾರ ದೇಹವನ್ನು ಕಾಪಾಡಿಕೊಳ್ಳಿ. ದೇಹ ಯಾವುದೇ ರೋಗ ರುಜಿನಗಳು ಇಲ್ಲದಾರದನೆ ತುಂಬ ಕಟ್ಟುಮಸ್ತಾಗಿರುತ್ತೆ. ಧನ್ಯವಾದಗಳು.